ಮಿಥುನ್ ರಾಶಿಗೆ ಹೋಗ್ತೀವಿ. ಮಿಥುನ್ ರಾಶಿಗೆ ಹೋಗ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಮಿಥುನ್ ರಾಶಿಯಲ್ಲಿ ಯಾವತ್ತೂ ಗಂಡ ಹೆಂಡ್ತೀರಿ ಯಾವ್ದಾರ ಕೋರ್ಟ್ ಕೇಸ್ಗಳಿದ್ರೆ ಗೆಲ್ತೀರ ಈ ಸಲ. ಅದಾದಮೇಲೆ ಗುರು ಬಂದು ಕೂತ್ಕೊಂಡ. ಜನ್ಮಗುರು ನರೋ ದುಃಖಂ. ಜನ್ಮಗುರು ನರೋ ದುಃಖಂ ಅಂದರೆ ಕಲಹಗಳು ಜಾಸ್ತಿ, ಗಂಡ ಹೆಂಡ್ತೀರಿ ಕಲಹ ಜಾಸ್ತಿ, ತಂದೆ ತಾಯಿ ಕಲಹ ಜಾಸ್ತಿ, ವಯಸ್ಸಾದ ವೃದ್ಧರಿಗೂ ನಿಮಗೂ ಕಲಹ ಜಾಸ್ತಿ, ಆಫೀಸಲ್ಲಿ ಗಲಾಟೆಗಳು ಜಾಸ್ತಿ, ಅಪವಾದ ಅಪಕೀರ್ತಿಗಳು ಜಾಸ್ತಿ. ಗುರು ಯಾವತ್ತಿದ್ರೂ ದೊಡ್ಡವನಾಗಿದ್ರು ಜೈಲಲ್ಲಿ ಕೂತ್ಕೊಂಡ್ರು ಗುರು ಬೋಧನೆ ಒಳ್ಳೇದೇ ಮಾಡ್ತಾನೆ, ಹೊರಗಡೆ ಬಂದರೂ ಗುರು ಒಳ್ಳೇದೇ ಮಾಡ್ತಾನೆ. ಆದರೆ ನೀವುಗಳು ಗುರು ದೋಷಕ್ಕೆ ಒಳಗಾಗ್ತೀರಾ. ಅಂದರೆ ಏನು ಅಂದರೆ ಹಸುನ ಒದಿಯೋದು ಆ ಥರದ್ದೆಲ್ಲ ಮಾಡ್ಬೋದು, ಹುಷಾರಾಗಿರ್ಬೋದು. ಆ ಥರದಕ್ಕೆ ಮಾಡೋಕ್ಕೆ ಹೋಗಬೇಡಿ. ವಯಸ್ಸಾದ ವೃದ್ಧರನ್ನ ತಳ್ಳೋದು ಬೈಯೋದು ಎಲ್ಲಾದರೂ ಯಾವುದೋ ಒಂದು ಕಾರಣಕ್ಕೆ ಬರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಗುರು ಯಾವಾಗ ಜನ್ಮದಲ್ಲಿರ್ತಾನೋ ನೀವೇನು ಮಾಡಬೇಕು, ದೇವಸ್ಥಾನಗಳಿಗೆ ಗುರು ಕ್ಷೇತ್ರ ರಾಘವೇಂದ್ರ ಸ್ವಾಮಿನ ಭದ್ರಾಗಿ ಇಟ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಮಹಾಲಕ್ಷ್ಮಿನ, ವಿಶೇಷವಾಗಿರ್ತಕ್ಕಂಥ ಸರಸ್ವತಿನ, ಹೆಣ್ಣು ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು. ಸರಸ್ವತಿ ಬಂದು ರಾಜಮಾತಂಗಿ ವಿದ್ಯಾಕಾರಕ. ಅದಕ್ಕೆ ಮಕ್ಕಳಿಗೆ ಏನಾಗುತ್ತೆ, ಮಂದ ಮಾಡಕ್ಕೆ ಶುರು ಮಾಡ್ತಾನೆ ಪೂರ್ಣಿಮಾ. ಆ ಮಂದಗತಿನ ಮಾಡೋದ್ರಿಂದ ಪರಿವರ್ತನೆ. ಕೋರ್ಟಲ್ಲಿ ಯಾರಾದರೂ ಕೇಸ್ ಗೆಲ್ಲಬೇಕು ಅಂದರೆ ಲಾಯರ್ಸ್ನ ಜಾಸ್ತಿ ನೋಡ್ಕೊಂಡು ಇಟ್ಕೋಬೇಕು ಈ ಸಲ ಅಂತಾನೆ. ಯಾಕೆಂದ್ರೆ ಅಲ್ಲಿ ಹೋಗಿ ಗುರು ಕೂತ್ಕೊಂಡ್ರೆ ನಿಮ್ ಲಾಯರ್ ಆಕ್ಟಿವ್ ಆಗಿರೋನು ದಡ್ಡ ಆಗ್ಬಿಡ್ಬೋದು, ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಜಡ್ಜು ನಿಮ್ ಪರವ ಕೊಡಲ್ಲ, ಬೇರೆ ಪರವ ಕೊಟ್ಬಿಡ್ತಾನೆ, ಹೇಳಕ್ಕಾಗಲ್ಲ. ಸೊ ಗುರು ಏನ್ ಮಾಡ್ತಾನೆ, ಮಂದಗತಿಯನ್ನು ಸಾಗಿಸ್ತಾನೆ. ಸೊ ನೀವು ಎಲ್ಲಾರ್ಗೂ ಏನ್ ಮಾಡ್ಬೇಕು, ಗುರುನ್ ಚೆನ್ನಾಗಿ ಹಿಡ್ಕೋಬೇಕು, ಅದನ್ನ ಮಾಡ್ಕೋಬೇಕು. ತದನಂತರ ನೀವು ಬರ್ತಕ್ಕಂಥ ವಿಶೇಷತೆ